ಸ್ನೇಹಿತರೆ, ಫೈನಲ್ ಆಗಿ ಬೈನಾನ್ಸ್ ಆ್ಯಪಲ್ಲಿ ಆಮ್ಸ್ಟಾರ್ ಕೋಮೋಟ್ ಪ್ರೈಸ್ ರಿವೀಲ್ ಆಗಿದೆ. ಸೊ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು 0.011 ಅಂತ ಇದೆ. ಇದು ಪ್ರೈಸಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸ್ನೇಹಿತರೆ. ಸೊ ನೀವು ಇಲ್ಲಿ ಪ್ರೈಸ್ ಜಾಸ್ತಿ ಆದಾಗ ನಿಮ್ಮ ಒಂದು ಟೋಕನ್ಸನ್ನು ಸೆಲ್ ಮಾಡಿ ನೀವು ಆವಾಗ ಜಾಸ್ತಿ ಹಣವನ್ನು ಅರ್ನಿಂಗ್ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ಕಡಿಮೆ ಪ್ರೈಸ್ ಇದ್ದಾಗ ನಿಮ್ಮೊಂದು ಟೋಕನ್ಸನ್ನು ಸೆಲ್ ಮಾಡೋದಕ್ಕೆ ಹೋಗಬೇಡಿ, ನಿಮಗೆ ಕಡಿಮೆ ಅಮೌಂಟ್ ಬರುತ್ತೆ. ಸೊ ವೇಟ್ ಮಾಡಿ, ಜಾಸ್ತಿ ಆಗ್ಬೋದು ಈ ಒಂದು ಆಮ್ಸ್ಟಾರ್ ಕೋಮೋಟ್ ಪ್ರೈಸ್ ರೇಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೆಚ್ಚು ಕಡಿಮೆ ಆಗ್ತಾ ಇದೆ. ಸೊ ನೀವು ಇವತ್ತೇ ಸೆಲ್ ಮಾಡಬೇಕಂತ ಅವಶ್ಯಕತೆ ಇಲ್ಲ, ನಾಳೆನೂ ಕೂಡ ಸೆಲ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ವೇಟ್ ಮಾಡಿ, ಜಾಸ್ತಿ ಪ್ರೈಸ್ ಆದಾಗ ನಿಮ್ಮೊಂದು ಟೋಕನ್ಸನ್ನು ಡೈರೆಕ್ಟಾಗಿ ಸೆಲ್ ಮಾಡಿ ಸ್ನೇಹಿತರೆ. ಹಾಗೆಯೇ ನಿಮ್ಮ ಹತ್ರ ಇರೋ ಟೋಕನ್ಸ್ ಪ್ರೈಸ್ ಯಾವ ರೀತಿ ಚೆಕ್ ಮಾಡೋದಂತ ಇದಕ್ಕೆ ತಿಳಿಸ್ಕೊಡ್ತೇನೆ. ಅಂದರೆ ಎಕ್ಸಾಂಪಲ್ಗೆ ಈಗ ನಿಮ್ಮ ಹತ್ರ 1000 ಆಮ್ಸ್ಟಾರ್ ಟೋಕನ್ಸ್ ಇದೆ ಅಂದರೆ ಆ 1000 ಆಮ್ಸ್ಟಾರ್ ಟೋಕನ್ಗೆ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಯಾವ ರೀತಿ ಲೆಕ್ಕ ಹಾಕೋದಂತ ಇದಕ್ಕೆ ತಿಳಿಸ್ಕೊಡ್ತೇನೆ. ಇಲ್ಲಿ ಪ್ರೈಸ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ನಾನು ಎಕ್ಸಾಂಪಲ್ಗೆ ಒಂದು ಪ್ರೈಸನ್ನು ಇಟ್ಟು ಯಾವ ರೀತಿ ಒಂದು ಅಮೌಂಟನ್ನು ಚೆಕ್ ಮಾಡೋದಂತ ಇದಕ್ಕೆ ತಿಳಿಸ್ತೇನೆ. ನಿಮ್ಮ ಮೊಬೈಲಲ್ಲಿರುವಂತಹ ಒಂದು ಕ್ಯಾಲ್ಕುಲೇಟರ್ನ ಓಪನ್ ಮಾಡಿ. ಓಪನ್ ಆದಮೇಲೆ ಸ್ನೇಹಿತರೆ ನನಗೆ ಎಕ್ಸಾಂಪಲ್ಗೆ ತೋರಿಸ್ಕೊಡ್ತೇನೆ ಯಾವ ರೀತಿ ಒಂದು ಅಮೌಂಟ್ ಸಿಗುತ್ತೆ ಅಂತ. ಈಗ 1000 ಟೋಕನ್ಸ್ ಇದ್ದರೆ ಆ 1000 ಟೋಕನ್ಸ್ಗೆ ಇಂಟು 0.009021 ಅಂದರೆ ನಾನು ಎಕ್ಸಾಂಪಲ್ಗೆ ಒಂದು ರೇಟನ್ನು ತಗೊಂಡಿದ್ದೇನೆ. ಈಗ ಈ ಒಂದು ರೇಟ್ ಇಟ್ಕೊಂಡು 1000 ಟೋಕನ್ಗೆ ಇಂಟು ಮಾಡಬೇಕು. ಆನಂತರ ಬಂದಿರೋ ಆನ್ಸರ್ಗೆ ಈಗ ನನ್ನ ಒಂದು ಆನ್ಸರು 9.021 ಅಂತ ಬಂದಿದೆ. ಈ ಒಂದು ಆನ್ಸರ್ಗೆ ಇಂಟು ಇವತ್ತಿನ ಡಾಲರ್ ಪ್ರೈಸ್ ಅಂದರೆ $1 ಪ್ರೈಸ್ ಎಷ್ಟಿರುತ್ತೋ ಆ ಒಂದು ಪ್ರೈಸನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. 83.40 ಅಂತ ನಾನೀಗ ಟೈಪ್ ಮಾಡಿದ್ದೇನೆ ಎಕ್ಸಾಂಪಲಿಗೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ 752 ರೂಪಾಯಿ ಸಿಗುತ್ತೆ, ನೋಡ್ತಾ ಇದ್ದೀರಾ ಸ್ನೇಹಿತರೆ. ಇದು ಆಮ್ಸ್ಟಾರ್ ಕೋಮೋಟ್ ಪ್ರೈಸ್ ಹೆಚ್ಚು ಕಡಿಮೆ ಆದಾಗಲೂ ಕೂಡ ಇಲ್ಲಿ ನಿಮ್ಮ ಒಂದು ಅಮೌಂಟ್ ನಿಮಗೆ ಜಾಸ್ತಿ ಸಿಗ್ಬೋದು. ಅದಕ್ಕೆ ನೀವು ಇಲ್ಲಿ ಜಾಸ್ತಿ ಅಮೌಂಟ್ ಅಂದರೆ ಆಮ್ಸ್ಟಾರ್ ಕೋಮೋಟ್ ಪ್ರೈಸ್ ಜಾಸ್ತಿ ಆದಾಗ ನಿಮ್ಮ ಒಂದು ಟೋಕನ್ಸನ್ನು ಸೆಲ್ ಮಾಡಿ ಅರ್ನಿಂಗನ್ನು ಮಾಡಿ, ಕಡಿಮೆ ಆದಾಗ ಯಾವುದೇ ರೀತಿಗೂ ಸೆಲ್ ಮಾಡೋದಕ್ಕೆ ಹೋಗಬೇಡಿ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋ ನೋಡ್ತಾ ಇರ್ತೇನೆ. ದಯವಿಟ್ಟು ನಾನು ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವೀಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವೀಡಿಯೋ ನೋಡೋದಕ್ಕೆ ಎಲ್ಲರೂ ಧನ್ಯವಾದ. ಶುಭ ದಿನ.